ಯಾವನಾದ್ರೂ ಈ ಬೆಟ್ಟಕ್ಕೆಲ್ಲ ಕಡ್ಡಿ ಚುಚ್ಚಿ ಕೈ ಕೊಟ್ರೆ ಚಿಪ್ಕೊಂಡ್ ನಿಂತ್ಕೊಂಡ್ಬಿಡ್ತೀರಪ್ಪ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಸಿಗೋ ಕಾಶ್ಮೀರಿ ಪಲಾವ್ ಅಂತೂ ಸಾಕಾಗಿರುತ್ತೆ ಗುರು. ಇನ್ನು ಯಾವ ಜಾಗ ಯಾವತ್ ನಾವ್ ಇಲ್ಲಿ ಹೋಗಿದ್ವಿ ಅಂತ ಕೇಳಿದ್ರೆ, ವೆಲ್ಕಮ್ ಟು ಬೆಂಗಳೂರು ಟು ಕಾಶ್ಮೀರ್ ಡೇ 7 ಪಾರ್ಟ್ 2ಗೆ ಗೊಂಡಲ ರೈಡ್ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದು ವರ್ಲ್ಡ್ಸ್ ಹೈಯೆಸ್ಟ್ ಕೇಬಲ್ ಕಾರು. 13,400 ಫೀಟ್ ಎಬೋ ಸಿ ಲೆವೆಲ್ ಇರ್ತೀವಿ. ಆನ್ಲೈನ್ ಅಲ್ಲೇ ಒಂದು 15 ದಿನ ಮುಂಚೆ ಟಿಕೆಟ್ ನ ಬುಕ್ ಮಾಡ್ಕೊಳ್ಳಿ. ಪ್ರೈಸಿಂಗ್ ನೋಡಿದ್ರೆ ಫೇಸ್ 1 ಫೇಸ್ 2 ಸೇರಿ ಒಬ್ರಿಗೆ 1,820 ರೂಪಾಯಿ ಆಗುತ್ತೆ. ಫೇಸ್ 1 ಅಲ್ಲಿ ನೀವು ಈ ಇಗ್ಲೂ ಕೆಫೆ ಅಥವಾ ಆಕ್ಟಿವಿಟೀಸ್ ಕೂಡ ಮಾಡ್ಕೊಬಹುದು. ನಾವ್ ಅಲ್ಲಿಂದ ಫೇಸ್ 2 ಹೋದ್ವಿ. ಆಕ್ಚುಲಿ ಸ್ವರ್ಗ ಅಂತಂದ್ರೆ ಇಲ್ಲೇ ಇರೋದು ಗುರು. ಈ ಫೇಸ್ 2 ಹೋಗೋ ದಾರಿನೇ ಸಖತ್ ಸೈಕ್ ಆಗಿರುತ್ತೆ. ಎಷ್ಟು ಮೇಲೆ ಹೋಗ್ತೀವಿ ಅಂತಂದ್ರೆ ಮೋಡಗಳನ್ನೆಲ್ಲ ದಾಟಿ ಮೇಲೆ ಹೋಗಿರ್ತೀವಿ. ವ್ಯೂ ಮಾತ್ರ ಮಸ್ತ್ ಆಗಿರುತ್ತೆ ಗುರು. ಲೈಫ್ ಅಲ್ಲಿ ಒಂದ್ಸರಿ ಆದ್ರೂ ಈ ವ್ಯೂನೆಲ್ಲ ನೀವು ಎಂಜಾಯ್ ಮಾಡ್ಲೇಬೇಕು. ಇದೇ ನೋಡು ಗುರು, ಫೇಸ್ 2 ವ್ಯೂ ಸಖತ್ ಸೈಕ್ ಆಗಿರುತ್ತೆ. ಇಲ್ಲಿ ಸಿಗೋ ಕಾಶ್ಮೀರಿ ಕಾವಾ ಅಂತೂ ಬಹಳ ಅದ್ಭುತವಾಗಿರುತ್ತೆ. ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡುವಾಗ ಟೈಮಿಂಗ್ ಸ್ಲಾಟ್ಸ್ ಯಾವ್ದಾದ್ರು ಇರಲಿ ಬುಕ್ ಮಾಡ್ಕೊಳ್ಳಿ. ಹೋಲ್ ಡೇ ಎಂಟ್ರಿ ಇರುತ್ತೆ. ತುಂಬಾ ಚಿಕ್ಕ ಮಕ್ಕಳನ್ನ ಫೇಸ್ 2 ಕರ್ಕೊಂಡು ಹೋಗೋಕ್ ಮುಂಚೆ ಯೋಚನೆ ಮಾಡಿ. ನನ್ನ ಮಗಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಭಯ ಇತ್ತು. ಕರ್ನಾಟಕ ಗಾಡಿನ ತಗೊಂಡ್ಬಂದು ಕಾಶ್ಮೀರಲ್ಲಿ ನಿಲ್ಸಿ ಸ್ನೋ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀನಿ. ನನಗೂ ಸಿಕ್ಕಾಬಡೆ ಖುಷಿ ಆಯ್ತು. ಅಲ್ಲೇ ಎದುರುಗಡೆ ಹೋಟ್ಲಲ್ಲಿ ಕಾಶ್ಮೀರಿ ಪಲಾವ್ನ ಟ್ರೈ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಆ ಗ್ಯಾಪ್ ಅಲ್ಲಿ ಕಾರ್ಗೆ ಟೈರ್ಗೆ ಚೈನ್ ಕೂಡ ಹಾಕ್ಸ್ತಾ ಇದ್ದೆ. ಗುಲ್ಮರ್ಗ್ ಬೆಟ್ಟನ ಕೆಳಗಿಳಿಸುವಾಗ ಸ್ನೋ ಅಲ್ಲಿ ಡ್ರೈವಿಂಗ್ ಸ್ಕಿಲ್ಸ್ ಬೇಕಾಗುತ್ತೆ. ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ನಾನು ಕೇಳಿ, ನಾನು ನಿಮ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತೀನಿ. ಥ್ಯಾಂಕ್ ಯು.